ಇದು ಎಸ್ಎಸ್ ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ, ಆಳಂದ ರೋಡ್, ಕಲಬುರಗಿ. ಕಾರ್ಮಿಕ ಸಂಘಟನೆಗಳು ಇಂದು ಮತ್ತು ನಾಳೆ ನೀಡಿರುವ ಭಾರತ್ ಬಂದ್ಗೆ ಕಲಬುರಗಿ ಸ್ತಬ್ಧ. ಬಿಕೋಯಿಂದ ಬಸ್ ನಿಲ್ದಾಣ, ಅಂಗಡಿಗಳು ಕ್ಲೋಸ್. ಕಾರ್ಮಿಕ ವಿರೋಧಿ ಕಾನೂನು ತಿದ್ದುಪಡಿಯನ್ನು ಖಂಡಿಸಿ ಸಾರ್ವತ್ರಿಕ ಮುಷ್ಕರಕ್ಕೆ ಬೆಂಬಲ. ಜೆಸಿಟಿಯು ಸೇರಿದಂತೆ ವಿವಿಧ ಕಾರ್ಮಿಕ ಸಂಘಟನೆಗಳ ಕಾರ್ಯಕರ್ತರಿಂದ ಪ್ರತಿಭಟನೆ. ಕಾರ್ಮಿಕ ಪರ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್. ಎಐಟಿಯುಸಿ ನೇತೃತ್ವದಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ. ಬ್ಯಾಂಕ್ ನೌಕರರ ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಆಗ್ರಹ. ಸಿಂಡಿಕೇಟ್ ಬ್ಯಾಂಕ್ನ ಶಾಖೆಯ ಎದುರು ನೌಕರರ ಪ್ರತಿಭಟನೆ. ಅಂಚೆ ನೌಕರರ ಸಂಘಗಳ ವಿಭಾಗೀಯ ಜಂಟಿ ಕ್ರಿಯಾ ಸಮಿತಿಯಿಂದ ಬಂದ್ಗೆ ಬೆಂಬಲ. ಕಲಬುರಗಿಯ ಕೇಂದ್ರ ಅಂಚೆ ಕಚೇರಿ ಎದುರು ಅಂಚೆ ನೌಕರರಿಂದ ನಡೆದ ಮುಷ್ಕರ. ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಬಂದ್ಗೆ ಬೆಂಬಲ. ಆಲ್ ಇಂಡಿಯಾ ಜನರಲ್ ಇನ್ಶೂರೆನ್ಸ್ ವೆಲ್ಫೇರ್ ಅಸೋಸಿಯೇಷನ್ ಮುಷ್ಕರ. ಜ್ಞಾನ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಕಲಬುರಗಿಯ 13ನೇ ವಾರ್ಷಿಕೋತ್ಸವ. ಡಾಕ್ಟರ್ ಎಸ್.ಎಂ. ಪಂಡಿತ್ ರಂಗಮಂದಿರದಲ್ಲಿ ಜರುಗಿದ ಸಮಾರೋಪ ಸಮಾರಂಭ. ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಸ್ವಾಭಿಮಾನಿ ಸಮಾವೇಶ. ಭಾರತೀಯ ದಲಿತ ಪ್ಯಾಂಥರ್ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಆಯೋಜನೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಸುಜಾತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಇಂದು ಮತ್ತು ನಾಳೆ ಭಾರತ್ ಬಂದ್ಗೆ ಇಂದು ಕಲಬುರಗಿ ಜಿಲ್ಲೆಯಾದ್ಯಂತ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಯಿತು. ಮೋಟಾರು ವಾಹನ ತಿದ್ದುಪಡಿ ಮಸೂದೆಯನ್ನು ಹಿಂಪಡೆಯಬೇಕು ಹಾಗೂ ಅಸಂಘಟಿತ ವಲಯದ ಸಾರಿಗೆ ಕಾರ್ಮಿಕರಿಗೆ ಸುರಕ್ಷತಾ ಕಾಯ್ದೆ ಜಾರಿಗೊಳಿಸಬೇಕು ಎಂಬ ಬೇಡಿಕೆ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಕಾರ್ಮಿಕ ಸಂಘಟನೆಗಳು ಕರೆ ನೀಡಿರುವ ಭಾರತ್ ಬಂದ್ಗೆ ಕಲಬುರಗಿ ಜಿಲ್ಲೆಯಲ್ಲಿ ಉತ್ತಮ ಪ್ರತಿಕ್ರಿಯೆ ದೊರೆತಿದೆ. ಬಂದ್ಗೆ ನೆರೆಯ ಜಿಲ್ಲೆಗಳಾದ ಬೀದರ್, ಯಾದಗಿರಿ ಮತ್ತು ವಿಜಯಪುರ ಜಿಲ್ಲೆಗಳಲ್ಲಿಯೂ ಉತ್ತಮ ಪ್ರತಿಕ್ರಿಯೆ ದೊರೆತಿದ್ದು ಬಸ್ ಮತ್ತು ಇತರೆ ವಾಹನ ಸಂಚಾರವಿಲ್ಲದೆ ಜನ ಪರದಾಡುವಂತಾಗಿತ್ತು. ಬಂದ್ ಹಿನ್ನೆಲೆಯಲ್ಲಿ ಈ ನಗರಗಳಲ್ಲಿಯೂ ಅಂಗಡಿ ಮುಂಗಟ್ಟುಗಳನ್ನು ಮುಚ್ಚಲಾಗಿತ್ತು. ಬಸ್ ವಾಹನ ಸಂಚಾರವಿಲ್ಲದೆ ರಸ್ತೆಗಳು ಬಿಕೋ ಎನ್ನುತ್ತಿದ್ದವು. ಬಂದ್ ಹಿನ್ನೆಲೆಯಲ್ಲಿ ಸಾರಿಗೆ ಸಂಸ್ಥೆ ಬಸ್ ಸಂಚಾರ ಸ್ಥಗಿತಗೊಳಿಸಿದ್ದು ಕಲಬುರಗಿ ಜಿಲ್ಲಾಡಳಿತ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿತ್ತು. ಬಂದ್ ಹಿನ್ನೆಲೆಯಲ್ಲಿ ಮುನ್ನೆಚ್ಚರಿಕೆ ಕ್ರಮವಾಗಿ ಕಲಬುರಗಿ ನಗರವೂ ಸೇರಿದಂತೆ ಕಲಬುರಗಿ ಜಿಲ್ಲೆಯಾದ್ಯಂತ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಬಂದ್ಗೆ ವಿವಿಧ ಕಾರ್ಮಿಕ ಸಂಘಟನೆಗಳು ಬೆಂಬಲ ಸೂಚಿಸಿದ್ದು ಅಲ್ಲಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದವು. ಬಸ್ ಸಂಚಾರ ಸಂಪೂರ್ಣವಾಗಿ ಸ್ಥಗಿತಗೊಂಡಿದ್ದು ಆಟೋ ಸಂಚಾರ ವಿರಳವಾಗಿತ್ತು. ಇದರಿಂದಾಗಿ ಪ್ರಯಾಣಿಕರು ಪರದಾಡುವಂತಾಗಿತ್ತು.
ಬಂದ್ ಹಿನ್ನೆಲೆಯಲ್ಲಿ ಕಲಬುರಗಿ ನಗರದ ಪ್ರಮುಖ ಸ್ಥಳಗಳಲ್ಲಿನ ಅಂಗಡಿ ಮುಂಗಟ್ಟುಗಳು ಮುಚ್ಚಿದ್ದು, ವಾಹನ ಮತ್ತು ಜನಸಂಚಾರವಿಲ್ಲದೆ ಕಲಬುರಗಿ ನಗರದ ಪ್ರಮುಖ ರಸ್ತೆಗಳು ಬಣಗುಡುತ್ತಿದ್ದವು. ಭಾರತ್ ಬಂದ್ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಮುನ್ನೆಚ್ಚರಿಕೆ ಕ್ರಮವಾಗಿ ಕಲಬುರಗಿ ಜಿಲ್ಲಾಡಳಿತ, ಕಲಬುರಗಿ ನಗರವೂ ಸೇರಿದಂತೆ ಜಿಲ್ಲೆಯಾದ್ಯಂತ ವ್ಯಾಪಕ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿತ್ತು. ಡಿಎಸ್ಪಿ, ಸಿಪಿಐ, ಪಿಎಸ್ಐ ಸೇರಿದಂತೆ ಸುಮಾರು 1500 ಜನ ಸಿಬ್ಬಂದಿಯನ್ನು ಬಂದೋಬಸ್ತ್ಗೆ ನಿಯೋಜಿಸಲಾಗಿತ್ತು ಎಂದು ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್ ಮಾಹಿತಿ ನೀಡಿದ್ದಾರೆ. ಬಂದ್ ಹಿನ್ನೆಲೆಯಲ್ಲಿ ಬಸ್ ಸಂಚಾರ ಸ್ಥಗಿತಗೊಳಿಸಿರುವುದರಿಂದ ಪ್ರಯಾಣಿಕರು ಪರದಾಡುವಂತಾಗಿತ್ತು. ಗ್ರಾಮೀಣ ಪ್ರದೇಶಗಳಿಗೆ ಸಂಚರಿಸುತ್ತಿದ್ದ ಬಸ್ಗಳನ್ನು ಕಲಬುರಗಿ ನಗರದ ಹೊರವಲಯದಲ್ಲಿಯೇ ನಿಲುಗಡೆ ಮಾಡಲಾಗಿತ್ತು. ಅಲ್ಲಿಂದ ನಗರದೊಳಗೆ ಆಗಮಿಸಲು ಆಟೋ ಸಿಗದೆ ಪ್ರಯಾಣಿಕರು ತೀವ್ರ ಸಮಸ್ಯೆ ಎದುರಿಸುವಂತಾಗಿತ್ತು. ರೈಲ್ವೆ ಪ್ರಯಾಣಿಕರಿಗೂ ಸಹ ಬಂದ್ನ ಬಿಸಿ ತಟ್ಟಿತ್ತು. ರೈಲ್ವೆ ನಿಲ್ದಾಣದಿಂದ ಬೇರೆಡೆ ಸಂಚರಿಸಲು ಆಟೋ ಮತ್ತಿತರ ವಾಹನಗಳು ಸಿಗದೆ ಪರದಾಡುವಂತಾಗಿತ್ತು. ಕಾರ್ಮಿಕ ಸಂಘಟನೆಗಳು ಕರೆ ನೀಡಿದ್ದ 2 ದಿನಗಳ ಭಾರತ್ ಬಂದ್ಗೆ ಗೃಹ ನಿರ್ಮಾಣ ಕಾರ್ಮಿಕರ ಸಂಘ, ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ನೌಕರರ ಮತ್ತು ಅಧಿಕಾರಿಗಳ ಸಂಘ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ, ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಫೆಡರೇಷನ್ ಸೇರಿದಂತೆ ವಿವಿಧ ಸಂಘಟನೆಗಳು ಬೆಂಬಲ ಸೂಚಿಸಿವೆ. ಕಲಬುರಗಿಯ ಡಾಕ್ಟರ್ ಎಸ್.ಎನ್. ಪಂಡಿತ್ ರಂಗಮಂದಿರದಲ್ಲಿ ನಿನ್ನೆ ಸಂಜೆ ಜ್ಞಾನ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಸಂಸ್ಥೆಯ 13ನೇ ವಾರ್ಷಿಕೋತ್ಸವ ಸಮಾರಂಭದ ಸಮಾರೋಪ ಸಮಾರಂಭ ಜರುಗಿತು. ಜ್ಞಾನ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಕಲಬುರಗಿಯ 13ನೇ ವಾರ್ಷಿಕೋತ್ಸವ ಸಮಾರಂಭವು ಸೋಮವಾರ ದಿನಾಂಕ 7ನೇ ಜನವರಿ 2019 ರಂದು ಸಂಜೆ 5:30 ಗಂಟೆಗೆ ಕಲಬುರಗಿ ನಗರದ ಮುಖ್ಯ ರಸ್ತೆಯಲ್ಲಿರುವ ಡಾಕ್ಟರ್ ಎಸ್.ಎನ್. ಪಂಡಿತ್ ರಂಗಮಂದಿರದಲ್ಲಿ ಜರುಗಿತು. ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ವೈದ್ಯಕೀಯ ಶಿಕ್ಷಣ ಸಚಿವರಾದ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ ಆಗಮಿಸಿದ್ದರು. ಅತಿಥಿಗಳಾಗಿ ಜಿಲ್ಲಾ ಪಂಚಾಯತ್ ಕಲಬುರಗಿಯ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶರಣಗೌಡ ಡಿ ಪಾಟೀಲ ಹಾಗೂ ಆರ್ಎನ್ ಶಾಲೆ ಕಲಬುರಗಿಯ ಶೈಕ್ಷಣಿಕ ನಿರ್ದೇಶಕರಾದ ವಿಜಯ್ ಸಿಂಗ್ ಆಗಮಿಸಿದ್ದರು. ಸಂಗಮೇಶ್ ಜಿ ಸರಡ್ಗಿ ವೇದಿಕೆ ಮೇಲಿದ್ದರು. लोकनायकने लंबोदरने कामितदायक करुणामूर्ते. ಮೊದಲಿಗೆ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ತದನಂತರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲಾ ಅತಿಥಿ ಗಣ್ಯರಿಗೂ ಶಾಲು ಹೊದಿಸಿ ಮಾಲಾರ್ಪಣೆ ಮಾಡಿ ಸತ್ಕರಿಸಲಾಯಿತು. ಇದೇ ವೇಳೆ ಜ್ಞಾನ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಸಾಧನೆ ಮಾಡಿದ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಸತ್ಕರಿಸಲಾಯಿತು. ಜ್ಞಾನ ಇನ್ಸ್ಟಿಟ್ಯೂಟ್ ವತಿಯಿಂದ ಹೊರತರಲಾಗಿರುವ ಪುಸ್ತಕಗಳನ್ನು ಬಿಡುಗಡೆಗೊಳಿಸಲಾಯಿತು.
ಲರ್ನಿಂಗ್ ವತಿಯಿಂದ ವೆಲ್ಡಿಕ್ಟ್ ಅನೇಕ ವಿದ್ಯಾರ್ಥಿನಿಯರಿಗೆ ಯಾರು ಭಾಳ ಒಳ್ಳೆಯ ಅಂಕಗಳನ್ನು ಇವತ್ತು ಸ್ಕೋರ್ ಮಾಡಿದ್ದಾರೆ ಅವರಿಗೆ ಪ್ರೋತ್ಸಾಹ ಕೊಡಲಿಕ್ಕೆ ಇವತ್ತು ಈ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಈ ಭಾಗದಲ್ಲಿ ಗುಣಮಟ್ಟದ ಶಿಕ್ಷಣಕ್ಕೆ ಇನ್ನೂ ಹೆಚ್ಚಿನ ಉತ್ತೇಜನ ಕೊಡಲಿಕ್ಕೆ ಗ್ಯಾನ್ ಇನ್ಸ್ಟಿಟ್ಯೂಟ್ ಆಫ್ ಲರ್ನಿಂಗ್ ಸಹಕಾರಿ ಆಗ್ತಾ ಇದೆ. ನಮ್ಮ ಮಕ್ಕಳಲ್ಲಿ ಈಗಾಗಲೇ ಟ್ಯಾಲೆಂಟ್ ಇದೆ, ಅವ್ರಿಗೆ ಸರಿಯಾದ ಡೈರೆಕ್ಷನ್ ಮತ್ತು ಅವ್ರಿಗೆ ಎನ್ಕರೇಜ್ಮೆಂಟ್ ಮೋಟಿವೇಶನ್ ಇದ್ದರೆ ಅವರು ಕೂಡ ಭಾಳ ಒಳ್ಳೆ ರೀತಿಯಿಂದ ಅವರು ಸ್ಕೋರ್ ಮಾಡ್ಬೋದು ಅನ್ನೋದಕ್ಕೆ ಇದು ಉದಾಹರಣೆ ಇದೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೀತಾ ಇದೆ. ಕಳೆದ 13 ವರ್ಷಗಳಿಂದ ಈ ಸಂಸ್ಥೆಯನ್ನು ನಡೆಸ್ತಾ ಇದ್ದೀವಿ. ಎಲ್ಲ 13 ವರ್ಷಗಳಲ್ಲಿ ನಾನು ಕಂಡಿದ್ದೇನಂತಂದ್ರೆ ನಮ್ಮ ಹೈದರಾಬಾದ್ ಕರ್ನಾಟಕ ವಿದ್ಯಾರ್ಥಿಗಳು, ವಿಶೇಷವಾಗಿ ಹೈದರಾಬಾದ್ ಕರ್ನಾಟಕದಲ್ಲಿ ನಾನು ಪೂರಾ ಬೀದರ್ ರಾಯಚೂರೆಲ್ಲ ಹೋಗಿಲ್ಲ, ಬಟ್ ಒಂದು ಜನರಲಿ ನಮ್ಮ ಕಲಬುರಗಿ ವಿದ್ಯಾರ್ಥಿಗಳಂತ ಇಟ್ಕೊಳ್ಳಿ. ಕಲಬುರಗಿ ವಿದ್ಯಾರ್ಥಿಗಳು ಅದ್ಭುತವಾದಂತಹ ಪ್ರತಿಭೆಯನ್ನು ಹೊಂದಿದ್ದಾರೆ. ಎಂಥ ಪ್ರತಿಭೆಯನ್ನು ಹೊಂದಿದ್ದಾರೆ ಅಂತಂದ್ರೆ ಅವರಿಗೆ ಸ್ವಲ್ಪ ನಾವು ಏನಾದರೂ ಮೋಟಿವೇಶನ್ ಮಾಡಿದ್ರೆ they can achieve anything. I tell the student always in the class, don't think that you are second to somebody. ಇದನ್ನು ನಾನು 2007ರಲ್ಲಿ ಮೊದಲನೇ ಬ್ಯಾಚನ್ನು ನಾವು ಸ್ಟಾರ್ಟ್ ಮಾಡಿದ್ದೇವಲ್ಲ, 50 ಹುಡುಗರಿದ್ರು. ಆ 50 ಹುಡುಗರಿದ್ದಾರೆ ಅಂತ ಇದು ಮಾತನಾಡ. ನಿಮ್ಮಲ್ಲಿ ಇಂಥ ಶಕ್ತಿ ಇದೆ, ನಿಮ್ಮ ಮನಸ್ಸಿನಲ್ಲೂ ಇಂಥ ಶಕ್ತಿ, ಬುದ್ಧಿಶಕ್ತಿ ದೇವರು ಇಂಥದ್ದು ಕೊಟ್ಟಲ್ಲ, ಏನು ಅಚೀವ್ ಮಾಡ್ಬೋದು. ಈವನ್ ಯು ಕ್ಯಾನ್ ಬಿಕಮ್ an IAS ಆಫೀಸರ್ ಅಂತ ಹೇಳಿದ್ರೆ ನಮ್ಮ ಊರೆಲ್ಲ ಅಂತ ಅನ್ಕೊಂಡ್ಬಿಡ್ತೀವಿ. IAS ಅಂದ್ರೆ ಏನು, IPS ಅಂದ್ರೆ ಏನು ಗೊತ್ತಿರಲಿಲ್ಲ ಪಾಪ. And it is proved that 2017 the same student of my class, Asif Tanveer, has scored 25th rank in the UPSC examination. It was unbelievable at that time, but he proved that we can achieve anything. ನಾನು ಹೇಳ್ತಕ್ಕಂಥದ್ದು ಇಷ್ಟೇ, ನಮ್ಮಲ್ಲಿ ಬಹಳ ಜನ ಪೇರೆಂಟ್ನು ಸಹಿತ ಹಾಗೆ, ಮಕ್ಕಳನ್ನಷ್ಟೇ ತಪ್ಪಲ್ಲ, ಪೇರೆಂಟ್ನು ಸಹಿತ ಮಕ್ಕಳು ಬಂದಾಗ ಆಯ್ತು ನೀ ಪಾಸ್ ಆಗಬೇಕು, ನೀ ಡಿಸ್ಟಿಂಕ್ಷನ್ ಇತ್ತೀಚ ಕಡೆ ಸ್ವಲ್ಪ ಮಾರ್ಕ್ಸ್ ರೇಸ್ ಶುರು ಆಗೋದು. ಮೊದಲೇನು ನೀ ಪಾಸ್ ಆಗಬೇಕು, ನೀ ಡಿಸ್ಟಿಂಕ್ಷನ್ ಬಂದ್ರೆ ಸಾಕು, ಏನಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಮುಗಿತು. ಈ 2 ಪ್ರೊಫೆಷನ್ ಬಿಟ್ಟರೆ ಜಗತ್ತಿನಲ್ಲಿ ನಾವು ಇನ್ನೊಂದು ಪ್ರೊಫೆಷನ್ ಗೊತ್ತಿರಲಿಲ್ಲ. ಇತ್ತೀಚೆ ಕಡೆ ಸ್ವಲ್ಪ ಮೀಡಿಯಾ ಎಲ್ಲ ಜನರಿಗೆ ತಲುಪಿರೋದ್ರಿಂದ ಜನ ಈಗ ಸ್ವಲ್ಪ ಅವ್ರ ವಿಚಾರಗಳೆಲ್ಲ ಬೇರೆ ಆಗಿವೆ. ಬಟ್ ಒಂದು ನಾವು ಇನ್ನೂ ತಿಳ್ಕೋಬೇಕು, ಈಗೇನು IAS IPS ಅಧಿಕಾರಿಗಳು ನಮ್ಮ ಕ್ಷೇತ್ರದಿಂದ ಹೋಗ್ತಾ ಇದ್ದಾರಲ್ಲ, ಇದು ಏನೇನೂ ಅಲ್ಲ. ನೀವು ನೋಡಿ, ನಮ್ಮ ಶರಣಪ್ರಕಾಶ್ ಪಾಟೀಲ್ ಸರ್ ಗೊತ್ತಿದೆ, ಎಲ್ಲ ನಮ್ಮ ಕರ್ನಾಟಕದಲ್ಲಿ ಸಹಿತ IAS ಕೇಳಿದವರು ಎಲ್ಲ 4 ಜನ ತುಂಬಿದ್ದಾರೆ. ಹಾಗಾಗಿ ನಾವು ಇಲ್ಲಿ ಬಂದಿರ್ತಕ್ಕಂಥ ಪೇರೆಂಟಿಗೆ ಕೇಳ್ಕೊಳ್ಳೋದು ಏನಂತಂದ್ರೆ, ನಿಮ್ಮ ಮಕ್ಕಳಲ್ಲಿ ಯಾವಾಗಲೂ ಆತ್ಮವಿಶ್ವಾಸ ತುಂಬ್ಕೊತ ಹೋಗಿ, ಸಣ್ಣ ತಪ್ಪಾಗು ಮಾರ್ಕ್ಸ್ ಕಡಿಮೆ ಅಂತಂದ್ರೆ ಪರವಾಗಿಲ್ಲ, ನೀವು ಅವ್ರಿಗೆ ಹೇಳಿದ್ರೆ ಯು ಆರ್ ದ ಬೆಸ್ಟ್ ಪರ್ಸನ್ ಆನ್ ದಿಸ್ ಅರ್ತ್ ಅಂತ ಹೋಗಿ. ಇವನ್ ಹುಡುಗ ಅಷ್ಟೇ ಇಲ್ಲಂದ್ರೂ ಸಹಿತ ಅವನಿಗೆ ಏನಾಗ್ತದೆ ಅಂತಂದ್ರೆ ಜವಾಬ್ದಾರಿ ಜಾಸ್ತಿ ಬರುತ್ತೆ. ಆ ಜವಾಬ್ದಾರಿ ಜಾಸ್ತಿ ಬೈತಂದ್ರೆ ಹೇಳಕ್ಕಾಗಲ್ಲ, ಯಾರು ನಮ್ಮೆಲ್ಲರಿಂದ ಎಷ್ಟೆಷ್ಟು ದೊಡ್ಡ ದೊಡ್ಡ ಲೆವೆಲ್ಗೆ ಹೋಗ್ಬೋದು ಅಂತ ಹೇಳಕ್ಕಾಗಲ್ಲ. ಅದಕ್ಕೆ ಒಂದು ಇರಲಿಲ್ಲ ಅಂದ್ರೆ ಮಾತ್ರ ಏನು ಮಾಡ್ಲಿಕ್ಕಾಗಲ್ಲ. ಒಂದು ಏನಂತಂದ್ರೆ ಆತ್ಮವಿಶ್ವಾಸ ಇದೆ. ವಿ ಶುಡ್ ಹ್ಯಾವ್ ದ ಕಾನ್ಫಿಡೆನ್ಸ್ ದಟ್ ಎನಿಥಿಂಗ್ ಕ್ಯಾನ್ ಬಿ ಅಚೀವ್ಡ್ ಆನ್ ದಿಸ್ ಅರ್ತ್. ಅದು ಒಂದು ನಮ್ಮಲ್ಲಿ ಇತ್ತು ಅಂತಂದ್ರೆ ಇನ್ನೂ ಮಾಡ್ಲಿಕ್ಕೆ ಸಾಧ್ಯ. ಕಲಬುರಗಿಯ ಕನ್ನಡ ಭವನದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ವಿದ್ಯಾರ್ಥಿ ಒಕ್ಕೂಟದ ವತಿಯಿಂದ ಸ್ವಾಭಿಮಾನಿ ಸಮಾವೇಶ ಜರುಗಿತು. ಭಾರತೀಯ ದಲಿತ ಪ್ಯಾಂಥರ್ ವಿದ್ಯಾರ್ಥಿ ಒಕ್ಕೂಟ ಜಿಲ್ಲಾ ಸಮಿತಿ ಕಲಬುರಗಿಯ ವತಿಯಿಂದ ಭೀಮಾ ಕೋರೆಗಾಂವ್ ವಿಜಯೋತ್ಸವದ ಅಂಗವಾಗಿ ಸ್ವಾಭಿಮಾನಿ ಸಮಾವೇಶವು ದಿನಾಂಕ 8ನೇ ಜನವರಿ 2019ರಂದು ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ನಗರದ ಕನ್ನಡ ಭವನದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ್ ಮತ್ತಿಮಡು ಆಗಮಿಸಿದ್ದರು. ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಲು ಹಿರಿಯ ದಲಿತ ಮುಖಂಡರಾದ ವಿಠಲ್ ದೊಡಮನಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಭಾರತೀಯ ದಲಿತ ಪ್ಯಾಂಥರ್ ಬೆಂಗಳೂರಿನ ರಾಜ್ಯಾಧ್ಯಕ್ಷರಾದ ಮಲ್ಲಪ್ಪ ಹೊಸಮನಿ ವಹಿಸಿದ್ದರು.
ವಿಶೇಷ ಭಾಷಣಕಾರರಾಗಿ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಅಪ್ಪುಗೆರೆ ಸೋಮಶೇಖರ ಆಗಮಿಸಿದ್ದರು. ಪ್ರಾಸ್ತಾವಿಕ ನುಡಿಗಳನ್ನಾಡಲು ಭಾರತೀಯ ದಲಿತ ಪ್ಯಾಂಥರ್ ವಿದ್ಯಾರ್ಥಿ ಒಕ್ಕೂಟ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಗಂಗಾಧರ್ ಮಾಡಬೋಳ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾಪೌರರಾದ ಶ್ರೀಮತಿ ಮಲ್ಲಮ್ಮ ಒಳಕೇರಿ, ಕಲಬುರಗಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ಶಶಿಕುಮಾರ್, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಸಾಮಾಜಿಕ ನ್ಯಾಯ ಮತ್ತು ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಶಾಂತಪ್ಪ ಕೂಡಲಗಿ ಹಾಗೂ ಕಲಬುರಗಿಯ ಕಾಂಗ್ರೆಸ್ ಮುಖಂಡರಾದ ಜಯಪ್ರಕಾಶ್ ಕಮಕನೂರ ಆಗಮಿಸಿದ್ದರು. ವಿಶೇಷ ಆಹ್ವಾನಿತರಾಗಿ ಭಾರತೀಯ ದಲಿತ ಪ್ಯಾಂಥರ್ ಬೆಂಗಳೂರಿನ ರಾಜ್ಯ ಸಹ ಕಾರ್ಯದರ್ಶಿಗಳಾದ ಮಿಲಿಂದ್ ಸನಗುಂದಿ, ಭಾರತೀಯ ದಲಿತ ಪ್ಯಾಂಥರ್ ಕಲಬುರಗಿಯ ವಿಭಾಗೀಯ ಅಧ್ಯಕ್ಷರಾದ ಭೀಮರಾಯ್ ನಗನೂರ, ವಿಭಾಗೀಯ ಪ್ರಧಾನ ಕಾರ್ಯದರ್ಶಿಗಳಾದ ಕಲ್ಯಾಣರಾವ್ ದೊಣ್ಣೂರು ಮತ್ತು ಕಲಬುರಗಿ ಜಿಲ್ಲಾಧ್ಯಕ್ಷರಾದ ರಮೇಶ್ ಚಿಮ್ಮಾಯಿದಲಾಯಿ ಆಗಮಿಸಿದ್ದರು. ಕೇವಲ 500 ಜನ ಇರುವಂತಹ ಒಂದು ದಲಿತ ಸಿಪಾಯಿಗಳಲ್ಲ, ಸುಮಾರು 28,000ಕ್ಕಿಂತ ಹೆಚ್ಚು ಸೇನೆ ಇರುವಂತಹ ಪೇಶೆಗಳನ್ನ ಸೋಲಿಸಿ ಮಣ್ಣು ಮುಗಿಸಿದಂತಹ ಒಂದು ಪ್ರಸಿದ್ಧ ಯುದ್ಧ ನಡೆದಂತ ಭೂಮಿ ಭೀಮಾ ಕೋರೆಗಾಂವ್ ಅಂತ ತಪ್ಪಾಗಲಿಕ್ಕಿಲ್ಲ. ಕೇವಲ 500 ಜನ 28,000 ಜನ 500 ಜನ ಸೈನಿಕರಲ್ಲೂ ಮಾಮೂಲಿ ಇರುವಂತದ್ದು, ಅಂದ್ರೆ ಅಷ್ಟು ಸ್ಪೆಷಲೈಸ್ಡ್ ಆಗಿ ಏನೋ ಸೆಲ್ಫ್ ಡಿಫೆನ್ಸ್ ಅಲ್ಲಿ ಯುದ್ಧ ಮಾಡಿದಂಥವ್ರು 28,000 ಜನ ಇವಾಗ ಹೆಂಗಾದ್ರೂ ಮಾಡಿ ಸೋಲಿಸಲೇಬೇಕು ಅಂತ ಬಂದಂಥವ್ರು. ಅಂಥವ್ರ ವಿರುದ್ಧ ನಿರಂತರ ಅನ್ನ ಆಹಾರ ಎಲ್ಲ ಬಿಟ್ಟು 28,000 ಜನನ ಕೇವಲ 12 ಗಂಟೆ ಒಳಗೆ ಸೋಲಿಸಿ ಇಡೀ ಪೇಶ್ವೆ ಸೈನ್ಯವನ್ನ ಹಿಮ್ಮೆಟ್ಟಿಸಿದಂತ ಒಂದು ದಿಗ್ವಿಜಯದ ನೆನಪು ಇರುವಂತ ಭೂಮಿ ಕೋರೆಗಾಂವ್. ಅದು ಭೀಮಾ ನದಿಯ ತರದಲ್ಲಿರೋದ್ರಿಂದ ಭೀಮಾ ಕೋರೆಗಾಂವ್ ಅಂತ ಕರೀತಾರೆ ಅನ್ನುವಂಥದ್ದು. ಸೊ ಭೀಮಾ ನದಿಯಲ್ಲಿ ನಿಂತಿಲ್ಲ, ನಲ್ಕೋಟೆಯಲ್ಲಿ ನಮ್ಮ ಗುಲ್ಬರ್ಗಾಗೂ ಬಂದಿದೆ. ಸೊ ಅದೇ ಶೌರ್ಯ ನಮ್ಮ ಗುಲ್ಬರ್ಗ ಜನರಲ್ಲೂ ಕೂಡ ಇದೆ ಅಂತ ಹೇಳಿದ್ರೆ ಖಂಡಿತ ತಪ್ಪಾಗಿಲ್ಲ. ಭೀಮಾ ಕೋರೆಗಾಂವ್ ವಿಜಯೋತ್ಸವ ಕಲಬುರಗಿಯಲ್ಲಿ ಭೀಮಾ ಕೋರೆಗಾಂವ್ ವಿಜಯೋತ್ಸವ ನಮ್ಮ ದಲಿತ ವರ್ಗದ ಜನತೆಯ ಸ್ವಾಭಿಮಾನದ ದಿನ. ಆಗಿನ ಮಹಾರಾಷ್ಟ್ರದಲ್ಲಿ ನಮ್ಮ ದಲಿತ ವರ್ಗದ ಜನತೆಯ ಮೇಲೆ ಪುರೋಹಿತ ವರ್ಗದ ಕೇಶವ ಮಾಡುತ್ತಿರುವ ಶೋಷಣೆ ವಿರುದ್ಧ ತೊಡೆ ತಟ್ಟಿ ಹೋರಾಟ ಮಾಡಿ ಹೊಡೆದೆಬ್ಬಿಸಿದ ಪ್ರಸಂಗ ಇಂದಿನ ನಮ್ಮ ಕಣ್ಣೆದುರು ಇಟ್ಟದಂತೆ ಆಗಿದೆ. ಇಂಥ ಅನೇಕ ದಲಿತ ಜನಾಂಗದ ಮೇಲೆ ಇಂದಿಗೂ ಒಂದಿಲ್ಲ ಒಂದು ತರಹದ ಶೋಷಣೆ ಅನ್ಯಾಯ ನಡೆಯುತ್ತದೆ. ನಮ್ಮ ಹೋರಾಟ ಶೋಷಣೆಗೆ ಮತ್ತು ಅನ್ಯಾಯದ ವಿರೋಧಿ ನಡೆಯಬೇಕು. ಸಂವಿಧಾನದಲ್ಲಿ ಬಾಬಾ ಸಾಹೇಬ್ BR ಅಂಬೇಡ್ಕರ್ ಅವರ ಪ್ರೇರಣೆ ಮತ್ತು ಈ ಚಳವಳಿಗೆ ಪ್ರೇರಣೆ ಎಂಬುದು ಕೂಡ ನಾನು ತಿಳಿದುಕೊಳ್ಳಬೇಕಾಗಿದೆ. ಈ ಕಾರ್ಯಕ್ರಮದಲ್ಲಿ ಸಂಘಟನಾ ಕಾರ್ಯದರ್ಶಿಗಳಾದ ನವೀನ್ ಕುಮಸಿ, ಪ್ರಧಾನ ಕಾರ್ಯದರ್ಶಿ ದಿನೇಶ್ ಮೋಘ ಮತ್ತು ಉಪಾಧ್ಯಕ್ಷರಾದ ಅಮರ್ ಗೋಟೂರ್ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಇವಿಷ್ಟು ಇಂದಿನ ನಮ್ಮ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮತ್ತು ಸಂಪೂರ್ಣ ಪರಿವಾರದ ಮನೋರಂಜನೆಗಾಗಿ ತಯಾರಾಗಿದೆ ಕ್ರಿಸ್ಟಲ್ ಪಾಮ್ ಹೈವೇ ರೆಸಾರ್ಟ್, ಕೆರಿಗೋಸ್ಕರ ಆಳಂದ ರೋಡ್, ಕಲಬುರಗಿ.